ನಿಮ್ಮ ಆಯ್ಕೆ ಈ ಸಲ ಯಾರು? ನೋಡೋಣ ಒಂದು ನಿಮಿಷ ನೋಡೋಣ ನೋಡಬೇಕು, ಇನ್ನೂ ಡಿಸೈಡ್ ಮಾಡಿಲ್ಲ. ಬಿಜೆಪಿ ಕಾಂಗ್ರೆಸ್ ನಿಮ್ಮ ಅಭಿಪ್ರಾಯ? ಬಿಜೆಪಿನೂ ಓಕೆ. ಬಿಜೆಪಿನೂ ಓಕೆ. ಕಾಂಗ್ರೆಸ್ಸು? ಕಾಂಗ್ರೆಸ್ ಪರವಾಗಿಲ್ಲ, ಕಂಪೇರ್ ಟು ಬಿಜೆಪಿ. ಕಾಂಗ್ರೆಸ್ ಕಂಪೇರ್ ಮಾಡಿದ್ರೆ ಬಿಜೆಪಿ ಓಕೆ. ಮೋದಿ ಮತ್ತೊಂದು ಸಲ ಪ್ರಧಾನಿ ಆಗ್ತಾರಾ? ಆಗ್ತಾರೆ ಡೆಫಿನೆಟ್ಲಿ. ನೀವೆಂತ ಓದ್ತಿದ್ದೀರಾ? ನಾವು ಓದ್ತಲ್ಲ, ನಾವು ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ, ಎಲ್ಲಿ? ಇಲ್ಲೇ ಇಲ್ಲ, ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಏನು ವರ್ಕ್ ಮಾಡ್ತಿದ್ದೀರಾ? MNC ವರ್ಕ್ ಮಾಡ್ತಾ ಇದ್ದೀನಿ. MNC ವರ್ಕ್ ಮಾಡ್ತಿದ್ದೀರಾ? ಥ್ಯಾಂಕ್ ಯು. ನಿಮ್ಮ ಹೆಸರು? ಹಿಮಾವತಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಿಡಿ. ನಾನು ಒಂದು ಬಿಸ್ನೆಸ್ ಮ್ಯಾನು, ಬಟ್ ಹೇಳ್ತೀನಿ ಕೇಳಿ, ಥರ್ಡ್ ಕ್ಲಾಸ್ ಸರ್ಕಾರ ಅಂದರೆ ಕಾಂಗ್ರೆಸ್. ಏನಕ್ಕೆ ಅಂದರೆ ಹೇಳ್ತೀನಿ, ಕಾರಣ ಹೇಳ್ತೀನಿ. ಇದಕ್ಕೆ ಇವ್ ಸಿದ್ದರಾಮಯ್ಯ ಯಾರಿಗೂ ಇದು ಮಾಡಿಲ್ಲ. ಯಾರಿಗೆ ಹೇಳಿ, ಲೇಡೀಸ್ಗೊಂದೇ ಮಾಡ್ದ. ಮಕ್ಕಳಿಗೆ ಫ್ರೀ ಕೊಡಬೇಕಿತ್ತು ಅವನು, ಗೊತ್ತಾಯ್ತು ನಿಮಗೆ? ಮಕ್ಕಳಿಗೆ ಫ್ರೀ ಟಿಕೆಟ್ ಕೊಡಬೇಕಿತ್ತು, ಸ್ಕೂಲ್ ಮಕ್ಕಳಿಗೆ ಲೇಡೀಸ್ಗೂ ಫ್ರೀ ಮಾಡ್ದೆ, ಎಲ್ಲ ಮಾಡ್ದ. ಆಮೇಲೆ ಏನು ಮಾಡ್ದೆ ಹೇಳ್ರಿ, GST ಅಷ್ಟು ನಮ್ಮ ತಲೆ ಮೇಲೆ ಬಿತ್ತು, ಗೊತ್ತಾಯ್ತಾ? ಮನೆಯಿಂದ ಹೋಗುವಾಗ ಅವ್ರೇನು ಮಾಡಿದ್ರು ಅಂದರೆ ನಮಗೆ ಎಷ್ಟು ಈಗ ಲಾಸ್ ಆಗಿದೆ ಅಂದ್ರೆ ನನಗೆ ಗೊತ್ತು. ನಾವೊಂದು ಬಿಸ್ನೆಸ್ ಮ್ಯಾನ್ ಆಗಿ ಥರ್ಡ್ ಕ್ಲಾಸ್ ಡೈರೆಕ್ಟಾಗಿ ಹೇಳ್ತೀನಿ. ಕೆಟ್ಟ ಪದ ಯೂಸ್ ಮಾಡಿ ಅಲ್ಲ, ನಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡೋಕ್ಕಾಗಲ್ಲ. ಅಲ್ಲ, ಓಕೆ. ಬಿಸಿಲು ಜೋರು ಉಂಟಲ್ಲ? ಬಿಸಿಲು ಭಾಳ ಐತಿ. ಹೆಂಗೆ ಕೂಕಂತ್ರಿ ಇಲ್ಲ? ಹಿಂಗೆ ಕುತ್ಕೊಳ್ಳೋದು ಕಷ್ಟ ಆಗಲ್ಲ? ಕಷ್ಟ ಆಗ್ತೈತಿ. ಆಗ್ತೈತಿ. ಈಗ ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ಓಟು ನೋಡ್ಬೇಕು. ನೋಡ್ಬೇಕು. ಇನ್ನ ತೀರ್ಮಾನ ಮಾಡಲಿಲ್ಲ. ಸಿದ್ದರಾಮಯ್ಯರೆಲ್ಲ ನಮ್ಗೆ ದುಡ್ಡು ಹಾಕಿದ್ದಾರೆ. ಊಟಕ್ಕೆ ಅಕ್ಕಿ ಕೊಟ್ಟಿದ್ದಾರೆ, ಫ್ರೀ ಬಸ್ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ವೋಟ್ ಮಾಡ್ಬೇಕಂತಿದ್ರೆ? ಅವ್ರಿಗಂತಲ್ಲ, ಆದ್ರೂ ನಮ್ಗೊಂದು ಇದು ಮಾಡಿದಾರೆ. ಅದು ಏನು ನೋಡ್ಬೇಕ್ರಿ, ಏನು ಮುಂದಿನ ಸೂಚನೆ ಹೆಂಗಂತ ನೋಡ್ಬೇಕು. ಹಂಗೆ. ಈಗ ಉತ್ತರ ಕನ್ನಡದಲ್ಲಿ ಆಸ್ಪತ್ರೆ ಇಲ್ಲ. ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಹುಬ್ಳಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಮಂಗಳೂರಿಗೆ ಹೋಗ್ಬೇಕು. ಏನು ಹೇಳ್ತೀರಾ ಇದ್ರ ಬಗ್ಗೆ? ಹಾಸ್ಪಿಟ್ಲ್ ಕಟ್ಕೊಡ್ಬೇಕಾ ನಿಮಗೆ? ಸಿರ್ಸಿಯಲ್ಲಿ ಹಾಸ್ಪಿಟ್ಲ್ ಆಗ್ಬೇಕ್ರಿ. ಹಾಸ್ಪಿಟ್ಲ್ ಆಗ್ಬೇಕು. ಯಾಕೆ ಇಲ್ಲಿನವ್ರು ಹಾಸ್ಪಿಟ್ಲ್ ಕಟ್ಕೊಟ್ಟಿಲ್ಲ? ಕಟ್ಕೊಟ್ಟಿಲ್ಲ. ಇಲ್ಲಿಂದ ಏನಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಮಂಗಳೂರಿಗೆ ಹೋಗ್ಬೇಕು, ಇಲ್ಲ ಹುಬ್ಳಿಗೆ ಹೋಗ್ಬೇಕು. ಕಷ್ಟ ಅಲ್ಲ? ಕಷ್ಟ ಆಗ್ತೈತಿ ಸಿಕ್ಕಾಪಟ್ಟೆ. ಇಲ್ಲೇ ಆಗ್ಬೇಕ್ರಿ ಆಸ್ಪತ್ರೆ. ಥ್ಯಾಂಕ್ಸ್ ಸರ್. ಏನಿಲ್ಲ, ಎಲ್ಲರಿಗೂ ಸರಿಯಾಗಬೇಕು. ಏನೈತಿ ಈಗ ಪೂರ್ಣ ಮುಖಂಡರು ಏನು ಮಾಡ್ತಾರೆ, ಎಲ್ಲ ತಿಂತಾರೆ. ಜನರಿಗೆ ಏನು ಲಾಭ ಇಲ್ಲ. ಸರಿ ಮಾಡೋರು ಯಾರು? ದೇವರೇ ಬರಲ್ಲ. ಇವನು ಬೈದ ಅವನು ಬೈದ, ಎಲ್ಲ ಕಳ್ರೆ. ಆದರೆ ಬದಲಾವಣೆ ಬೇಕು. ಮೋದಿ ಥರ ಏನು ಮಾಡ್ತಾರೆ ನೀವು? ಬಡವರಿಗೆ ನ್ಯಾಯ ಬೇಕು. ಈಗ ಎಲ್ಲ ದುಡ್ಡಿದ್ದವ್ರ ಪಾರ್ಟಿ ಎಲ್ಲ ಬಾಂಡ್ ಅಂದರು, ಸತ್ತೋದ ಅವ್ರಿಗೆ ಲಾಭ ಆಗ್ತೈತಿ. ಇದಕ್ಕೆ ನಮ್ಗೆ ವಿರೋಧ ಐತಿ. ಥ್ಯಾಂಕ್ ಯು. ಇದಕ್ಕೆ ನಮ್ಗೆ ವಿರೋಧ. ನಮಸ್ಕಾರ ಅಂಕಲ್. ಎಂತ ಮಾತಾಡ್ಬೇಕು? ಆರಾಮ? ಎಲೆಕ್ಷನ್ ವ್ಯಾಪಾರ ಜೋರ? ಇಲ್ಲ, ನಾ ಹಿಡ್ಕಂತೆ ಬಿಡಿ, ಹಿಡ್ಕಂತೆ. ಎಂತ ಹೇಳೋದು? ಅಲ್ಲ, ಈಗ ವ್ಯಾಪಾರ ಜೋರ? ಅಡ್ಡಿಲ್ಲ. ಬಿಸಿಲು ಜೋರಲ್ಲ, ಹೆಂಗೆ ಕೂಕಂತ್ರಿ? ಹಂಗೆ ಕೂಗೋದಪ್ಪ. ಹಂಗೆ ಕೂರೋದು. ಓಟ್ ಯಾರಿಗೆ? ಕಾಂಗ್ರೆಸ್ಗೆ ಬಿಜೆಪಿಗೆ? ನೀವು ಯಾರಿಗೆ ಹೇಳ್ತೀವಿ ಅವರಿಗೆ. ನಾನು ಹೇಳ್ಬಾರ್ದು, ನೀವೇ ಹೇಳ್ಬೇಕಂತ. ಕಾಂಗ್ರೆಸ್ ಹಾಕ್ತೀನಿ. ಥ್ಯಾಂಕ್ ಯು. ಆಟೋ ಹೋದವ್ರ ಹೆಂಗೆ ಸರ್? ಆಟೋ ಸರ್. ಬಾಡಿಗೆ ಪರವಾಗಿಲ್ಲ? ಬಾಡಿಗೆ ಪರವಾಗಿಲ್ಲ ಸರ್. ಈ ಶಕ್ತಿ ಯೋಜನೆ ಬಂದ ಮೇಲೆ ಎಲ್ಲ ಹೇಳ್ತಿದ್ರು ಬಾಡಿಗೆ ಸಿಕ್ಕಾಪಟ್ಟೆ ಕಮ್ಮಿ ಅಂತ. ಏನು ಹೇಳ್ತಿದ್ರು? ಕಮ್ಮಿ ಇದೆ ಸರ್, ಬಾಡಿಗೆ ಕಮ್ಮಿ ಇದೆ. ಸಿಕ್ಕಾಪಟ್ಟೆ ಕಮ್ಮಿ. ಎಲ್ಲ ಬಸ್ಸಲ್ಲಿ ಹೋಗ್ಬಿಡ್ತಾರೆ. ಫ್ರೀ ಅಂತ ಬಸ್. ಈ ಸಲ ಉತ್ತರ ಕನ್ನಡದಲ್ಲಿ ಯಾರು ಬರ್ಬೋದು ಸರ್? ಇವರು ಕಾಗೇರಿ ಅವ್ರು ಬರ್ಬೋದಾ, ಅಂಜಲಿ ನಿಂಬಾಳ್ಕರ್? ನಮ್ಮ ಸರ್ ಕಟ್ಟ ಬಿಜೆಪಿನೇ ಸರ್. ಬಿಜೆಪಿ ಸರ್. ಮುಂಚಿನ ಬಿಜೆಪಿ ಫಾಲೋ ಮಾಡ್ತಾರೆ. ಮುಂಜಾನೆ ಹಂಗಾದ್ರೆ ಕಾಗೇರಿ ಗೆಲ್ತಾರ? ಗೆಲ್ಬೋದು ಸರ್. ಗೆಲ್ತಾರೆ ಅಂತ. ಈಗ ಗ್ಯಾರಂಟಿ ಯೋಜನೆಗಳು, ಸರ್ಕಾರದ ಗ್ಯಾರಂಟಿ ಯೋಜನೆಗಳು 2,000 ರೂಪಾಯಿ ಕೊಡ್ತಾರೆ, ಫ್ರೀ ಬಸ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಎಲ್ಲರಿಗೂ ನಮಗೆಲ್ಲ ಆಟೋದವರಿಗೆಲ್ಲ ಭಾಳ ತ್ರಾಸ ಕೊಟ್ಬಿಟ್ರು ಅವರು. ಅಂದರೆ ನಾವು ನಮ್ಗೆ ಏನಿಲ್ಲ ಈಗ. ಆ ಲೆಕ್ಕದಲ್ಲಿ ನಮ್ಗೆ ಲಾಸ ಉಂಟು. ಈಗ ಬೆಳಗ್ಗೆ ನೋಡ್ರಿ, 4 ಗಂಟೆಗೆ ಹಚ್ಚಿದ ಗಾಡಿ ಈಗ ಇನ್ನೂ ಹೇಳಿಲ್ಲ ನಾವು. ಬಾಡಿಗೆ ಭಾಳ ಕಮ್ಮಿ ನಮಗೆ. ಇದು ಉತ್ತರ ಕನ್ನಡ ಸಾಕಷ್ಟು ಪ್ರವಾಸಿ ತಾಣವನ್ನು ಹೊಂದಿದೆ. ಇದನ್ನು ಅಭಿವೃದ್ಧಿ ಮಾಡಬೇಕಂತ ಆಗ್ರಹ ಮಾಡ್ತೀರಾ? ಅವಶ್ಯಕತೆ ಉಂಟು ಸರ್. ಬೇಕು ಮಾಡಬೇಕು ಸರ್. ಮಾಡಬೇಕು ಸರ್. ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. ಸಿಕ್ಕಾಪಟ್ಟೆ ಜನಪ್ರತಿನಿಧಿಗಳು ಚೇಂಜ್ ಆದ್ರು. ಬಿಜೆಪಿ ಅವರು ಬಂದ್ರು, ಕಾಂಗ್ರೆಸ್ ಅವರು ಬಂದ್ರು, ಎಲ್ಲರೂ ಬಂದ್ರು. ಆದ್ರೂ ಹಾಸ್ಪಿಟ್ಲ್ ಮಾತ್ರ ಯಾರು ತಂದಿಲ್ಲ. ಇಲ್ಲಾಂದ್ರೆ ಹುಬ್ಳಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಮಂಗಳೂರಿಗೆ ಹೋಗ್ಬೇಕು. ಇನ್ನೂ ತಂದಿಲ್ಲ. ಇನ್ನೂ ಯಾರು ತಂದಿಲ್ಲ ಸರ್? ಅದು ಆಗ್ರಹ ಮಾಡ್ತೀರಾ? ಆಗ್ರಹ ಮಾಡ್ತೀವಿ ಸರ್. ಹೋರಾಟ ಮಾಡಿದೀವಿ ಸರ್. ಅದು ಆಲ್ರೆಡಿ ಹೋರಾಟ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಆರಾಮ ಸರ್. ವ್ಯಾಪಾರ ಅಡ್ಡಿಲ್ಲ ನಡೀತಿತ್ತು. ಈ ಸಲ ಯಾರಿಗೆ ವೋಟ್ ಮಾಡ್ಕಂತಿದ್ರಿ? ಓಟ್ ನೋಡಬೇಕು ಸರ್.
ನೋಡ್ಬೇಕು, ಇನ್ನೂ ಡಿಸೈಡ್ ಮಾಡಲಿಲ್ಲ. ಇನ್ನೂ ಡಿಸೈಡ್ ಮಾಡಲಿಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್. ಇಲ್ಲ ಆಗಲ್ಲ ದೀಪು. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಓಟು. ಹೌದು. ಸರ್, ಇಲ್ಲಿ ಅನಂತಕುಮಾರ್ ಹೆಗ್ಡೆ ಸಂಸದರು, ಹಾಲಿ ಸಂಸದರು, ಅವ್ರು ಕೆಲಸ ಮಾಡಿಲ್ಲ ಸರ್? ಕೆಲಸ ಮಾಡ್ಯಾರನೇ ಗೊತ್ತಿಲ್ಲ ಸರ್. ಬಟ್ ಈಗ ಹೊಸ ಅಭ್ಯರ್ಥಿ ಇದ್ದಾರಲ್ಲ ಕಾಗೇರಿ ಅವರು ಎಲ್ಲ ಅಡ್ಡಿಲ್ಲ, ಅವರಿಗೆ ಕೊಡ್ಬೋದಂತ ಇದು ಇತ್ತು ನಮ್ಗೆ ಆಶ್ಚರ್ಯ. ಅವರು ಒಳ್ಳೆ ಇದ್ದಾರೆ ಕಾಗೇರಿ ಅವರು, ಅವ್ರಿಗೆ ಕೊಡ್ಬೇಕಂತ ಮಾಡಿದ್ದೀವಿ ಈ ಸಲ ಅವ್ರಿಗೆ ಕೊಡ್ಬೇಕು ಅಂತ ಮಾಡಿದ್ರು. ಹೌದು. ಈಗ ಅಂಜಲಿ ನಿಂಬಾಳ್ಕರ್ ಇಲ್ಲಿಯವ್ರಲ್ಲ ಅನ್ನುವಂಥ ಕೂಗಿದೆ, ಏನು ಹೇಳ್ತೀವಿ ಅವ್ರ ಬಗ್ಗೆ? ಅದು ನಮ್ಮ ಪರಿಚಯನೇ ಇಲ್ಲ, ಯಾರೇನೋ ಗೊತ್ತಿಲ್ಲ. ಮೋದಿ ಸರ್ಕಾರ ಖುಷಿ ಕೊಡ್ತಾ? ಅಡ್ಡಿಲ್ಲ ಸರ್, ಪರವಾಗಿಲ್ಲ. ಮತ್ತೊಮ್ಮೆ ಮೋದಿ ಬರ್ಬೋದಾ? ಅಡ್ಡಿಲ್ಲ, ಬರ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.